ಏನು ಬೇಕಾದರೂ ಓಕೆ, ಫ್ಯಾಮಿಲಿ ವಿಷಯಕ್ಕೆ ಬರಬೇಡ. ಸರ್ಸೆ ಸಾಂಗಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿವಾದ ಆಯಿತು. ಸಿನಿಮಾ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅಂತ ನಿಮಗೆ ಅನಿಸುತ್ತೆ? ಸೊ ನಮಗೆ ಗೊತ್ತಿರಲಿಲ್ಲ ಈ ಲೆವೆಲ್ಗೆ, ಪಾರ್ಲಿಮೆಂಟ್ ಲೆವೆಲ್ಗಳೆಲ್ಲ ಹೋಗುತ್ತೆ ಅಂತ. ಪ್ರೇಮ್ಸ್ ಅವರ ಒಂದು ಪ್ರಪಂಚದಲ್ಲಿ ಪಾತ್ರಧಾರಿಗಳಾಗೋದು ಎಷ್ಟು ಚಾಲೆಂಜಿಂಗ್ ಅಂತ ನಿಮ್ಮಿಬ್ಬರಿಗೂ ಅನಿಸುತ್ತೆ? ಒಂದು ವಿಷನ್ ಮೇಲೆ ಎಲ್ಲರೂ ವರ್ಕ್ ಮಾಡೋದು, ಡೈರೆಕ್ಟರ್ ವಿಷನ್ ಮೇಲೆ. ಸೊ ನಾವು ಅಷ್ಟೇ ಅದನ್ನೇ ಕಥೆನೇ ನಂಬಿರೋದು. ಆ್ಯಂಡ್ ಮಚ್ ಲಕ್ಷ್ಮಿ ಪಾತ್ರ ಸಿಕ್ಕಾಪಟ್ಟೆ ಲೌಡ್, ಅಂದರೆ ಟ್ರೈಲರಲ್ಲಿ ಕೂಡ ನಮಗೆ ಅದು ಗೊತ್ತಾಯ್ತು ಆ್ಯಕ್ಚುಲಿ. ಅಣ್ಣ ಓಕೆನಾ, ಅವಳು ಹಂಗೆ ಮಾತಾಡಬೇಕು, ನಾನು ಹಂಗೆ ಅಂದ್ಕೊಂಡು ಬರ್ದಿರೋದು. ನೀವು ಸುಮ್ಮನೆ ಇರ್ರಿ, ನೀವು ಯಾರೇನಾದರೂ ಅಂದ್ಕೊಳ್ಳಿ, ಸಿನಿಮಾ ನೋಡ್ರಿ ನೀವು. ಆ ಪಾತ್ರ ಯಾರು ಮಾಡಿರೋದು? ಯಾರು ಯಾವ ಪಾತ್ರ? ಅದೆಲ್ಲ ನೀವು ಸಿನಿಮಾಲೆ ನಾನು ಹೇಳ್ಬಿಡ್ತಿದ್ದೆ ಇವಾಗ, ಅದಕ್ಕೆ ನಿಮ್ಮ ಮುಖ ನೋಡಿದ್ದು ಫಸ್ಟು. ಸೊ ಆ್ಯಕ್ಟಿಂಗ್ ವಿತ್ ಲೆಜೆಂಡ್ಸ್ ಅಂದರೆ ಏನೆಲ್ಲ ಹೊಸದಾಗಿ ಎಕ್ಸ್ಪೀರಿಯನ್ಸ್ ಆಯಿತು? ಕಲೀಲೇಬೇಕಾಗಿರೋದು ಏನು ಅಂದರೆ ಅವ್ರುಗಳಿಂದ ಎಷ್ಟೇ ಚಪ್ಪಾಳೆ, ವಿಷುವಲ್ಸು ಅಥವಾ ಎಷ್ಟೇ ದೊಡ್ಡ ಸ್ಟಾರ್ ಆದ್ರೂ ಫಸ್ಟು ತಲೆ ನಿಂತಿದೆ. ಓಕೆ ಸರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನ? ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾ KD ಸಿನಿಮಾ ಇದೇ ಏಪ್ರಿಲ್ 30ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸದ್ಯಕ್ಕೆ ನಮ್ಮ ಜೊತೆಗೆ ಈ ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ಮಚ್ ಲಕ್ಷ್ಮಿ ಮತ್ತು ಕಾಳಿದಾಸ ನಾಮಾಂಕಿತ ಧ್ರುವ ಸರ್ಜಾ ಅವರು ಹಾಗೆಯೇ ರೀಶ್ಮಾ ನಾಣೆ ಅವರಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಶೋ ಇಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಹೇಗಿದ್ದೀರಾ ಸರ್? ಹೇಗೆ ನಡೀತಾ ಇದೆ ಪ್ರಮೋಷನ್ಸ್ ಎಲ್ಲ? ಗುಡ್. ಈಗ ತಾನೇ ಸ್ಟಾರ್ಟ್ ಆಗಿದೆ, ಇವಾಗ ತಾನೇ ಸ್ಟಾರ್ಟ್. ಫಸ್ಟ್ಲಿ ನನಗೆ ಐ ಆಮ್ ಹ್ಯಾಪಿ ಫಾರ್ ದ ಫ್ಯಾಕ್ಟ್ ದಟ್ ಅಂದರೆ ನಿಮ್ಮ ಆಲ್ಮೋಸ್ಟ್ ಒಂದು 3 years ಆಫ್ ಜರ್ನಿ ಈಗ ಅಂದರೆ ಪ್ರಾಕ್ಟಿಕಲ್ ಆಗಿ ಜನರ ಮುಂದೆ ಬರ್ತಾ ಇರುವಂತಹ ದಿನ ಇನ್ನೇನು ಸ್ವಲ್ಪ ದಿನದಲ್ಲೇ ಆ್ಯಕ್ಚುಲಿ ರಿಲೀಸ್ ಆಗ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್. ಇಷ್ಟು ವರ್ಷದ ಒಂದು ಹಾರ್ಡ್ ವರ್ಕ್ ಜನರ ಮುಂದೆ ಬರುವಂತಹ ಸಮಯ. ಸೊ ಯಾವ ಥರ ಇದೆ ಫೀಲಿಂಗ್ ಇಬ್ಬರಿಗೂ? ಒಂದು ಅಫ್ಕೋರ್ಸ್ ರೀಶ್ಮಾ ಅವರು 2 ಸಿನಿಮಾ ಗ್ಯಾಪಲ್ಲಿ ಮಾಡಿದರು. ಧ್ರುವ ಅವ್ರಿಗೆ ಲೈಕ್ ಕಂಪ್ಲೀಟ್ಲಿ ಡೆಡಿಕೇಟ್ ಮಾಡುವಂತಹ ಒಂದು ಟೈಮ್. ರಿಲೀಸ್ ಒಂದಾಗಲೇ ಅಫ್ಕೋರ್ಸ್ ಎಲ್ಲರಿಗೂ ಯಾವ ಥರ ಟೆನ್ಷನ್ ಇದೆಯೋ ಅದೇ ಥರ ಇರುತ್ತೆ. ಬಟ್ ನಾವು ಅನ್ಕೊತೀವಿ, ನಾನು ಯೂಶಲಿ ನೀನು ಲೈಕ್ ಯಾವಾಗಲೂ ಅನ್ಕೊತೀನಿ, ನೋಡಿದ್ರುವ ನೀನು ರಿಲೀಸ್ ಟೈಮಲ್ಲಿ ನೀನು ಟೆನ್ಷನ್ ಆಗಬಾರ್ದು ಅಂದರೆ ಇವಾಗ ಕರೆಕ್ಟಾಗಿ ಕೆಲಸ ಮಾಡು ಅಂತ ಅಂದ್ಕೊಂಡು ನಾನು ಕೆಲಸ ಮಾಡಿರ್ತೀನಿ. ಬಟ್ ಆದ್ರೂ ರಿಲೀಸ್ ಟೈಮಲ್ಲಿ ಒಂದು ಸ್ವಲ್ಪ ಟೆನ್ಷನ್ ಆಗುತ್ತೆ. ಸೊ ಬಟ್ ಯಾಕೆಂದರೆ ಅವರೇ ಅಲ್ವಾ ಡಿಸಿಷನ್ ತೊಗೊಳ್ಳೋದು. ಸೊ ಚಿಕ್ಕದಕ್ಕೂ ಡೀಟೇಲಿಂಗ್ ನೋಡೋ ಅಂಥದ್ದು. ಸೊ ಆದಷ್ಟು ಡೀಟೇಲ್ ವರ್ಕ್ ಮಾಡಿದ್ದಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟೇ ಆಗಲಿ, ದಿ ಎಂಟೈರ್ ಟೀಮೇ ಆಗಲಿ. ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ ಇರೋ ಒಂದು ಒಳ್ಳೆ ಕತೆ ಹೇಳೋದಕ್ಕೆ ಟ್ರೈ ಮಾಡಿದ್ವಿ. ಓಕೆ, ರೀಶ್ಮಾ ಅವ್ರಿಗೆ ತುಂಬ ಎಕ್ಸೈಟ್ಮೆಂಟ್ ಇದೆ, ಬಟ್ ಅಷ್ಟೇ ಅವ್ರು ಹೇಳ್ದಂಗೆ ಟೆನ್ಷನ್, ಭಯನೂ ಇದೆ. ಯಾಕಂದರೆ ರಿಸಲ್ಟ್ ಬರೋ ಸಮಯ. ಐ ಥಿಂಕ್ ನೀವು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ರಲ್ಲ, ಇವಾಗ ವಿ ಆರ್ ಹೋಪಿಂಗ್ ಫಾರ್ ದ ಬೆಸ್ಟ್. ಬಿಕಾಸ್ ನಮ್ಮ ಕೆಲಸ ನಾವು ತುಂಬ ಡೆಡಿಕೇಶನಿಂದ, ಪ್ರೀತಿಯಿಂದ ಮಾಡಿದ್ದೀವಿ. ಸಿನಿಮಾ ರಿಲೀಸ್ ಆದಮೇಲೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಬೇಕು. ಬಟ್ ವಿ ಆರ್ ಜಸ್ಟ್ ಹೋಪಿಂಗ್ ಫಾರ್ ದ ಬೆಸ್ಟ್. ಎಸ್. ಇನ್ನು ಆ್ಯಕ್ಚುಲಿ ಈಗ ಪ್ರೇಮ್ಸ್ ಅವರ ಒಂದು ಅವ್ರದ್ದೇ ಆದಂತಹ ಒಂದು ಪ್ರಪಂಚ ಇದೆ. ಆ್ಯಕ್ಚುಲಿ ಒಂದು ಸಿನಿಮಾ ಅಂತ ಹೇಳಿದಾಗ ಅವ್ರದ್ದೊಂದು ಪ್ರಪಂಚನ ಅವ್ರು ಕ್ರಿಯೇಟ್ ಮಾಡ್ಕೊಳ್ತಾರೆ. ಸೊ ಆ ಪ್ರಪಂಚದಲ್ಲಿ ಪಾತ್ರಧಾರಿಗಳಾಗೋದು ಎಷ್ಟು ಚಾಲೆಂಜಿಂಗ್ ಅಂತ ನಿಮ್ಮಿಬ್ಬರಿಗೂ ಅನಿಸಿತ್ತು? ವೆರಿ ಚಾಲೆಂಜಿಂಗ್. ಯಾಕಂದರೆ ಸರ್ ಅವ್ರಿಗೆ ಏನು ಬೇಕಂತ ಹಿ ನೋಸ್ ಎಕ್ಸಾಕ್ಟ್ಲಿ ವಾಟ್ ಹಿ ವಾಂಟ್ಸ್. ಸೊ ಆ ವಿಷನ್ನ ನಾವು ಅರ್ಥ ಮಾಡಿಕೊಂಡು ಟು ಡೆಲಿವರ್ ದ ಎಕ್ಸಾಕ್ಟ್ ಸೇಮ್ ಥಿಂಗ್, ಇಟ್ ಬಿಕಮ್ಸ್ ಅ ಲಿಟಲ್ ಚಾಲೆಂಜಿಂಗ್. ಬಟ್ ಅಷ್ಟೇ ಚೆನ್ನಾಗಿ ನಮಗೆ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಇಲ್ಲ ಈ ಕ್ಯಾರೆಕ್ಟರಿಂದ ಹೀಗೆ ಬೇಕು ಅಂತ. ಸೊ ಯಾವ ಆರ್ಟಿಸ್ಟ್ ಹತ್ರ ಏನು ಪರ್ಫಾರ್ಮೆನ್ಸ್ ತೊಗೋಬೇಕು ಅಂತ ಸರ್ ನೋಸ್. ಸೊ ಆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇಟ್ ಬಿಕಮ್ಸ್ ಈಸಿಯರ್ ಫಾರ್ ಅಸ್ ಆಲ್ಸೋ, ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ, ಪರ್ಫಾರ್ಮ್ ಮಾಡ್ಕೊಳ್ಳೋಕ್ಕೆ. ಸೊ ಇಟ್ ವಾಸ್ ಅ ಮಿಕ್ಸ್ಡ್ ಎಕ್ಸ್ಪೀರಿಯನ್ಸ್. ನನ್ನ ಪ್ರಕಾರ ಅಂದರೆ ಅವ್ರಿಗೆ ಅಂದರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರಲ್ಲ. ಸೊ ಆ ಕಥೆಗೆ, ಆ ಸ್ಕ್ರೀನ್ ಪ್ಲೇ ವೈಸ್ಗೆ ಎಷ್ಟು ಎಕ್ಸ್ಪ್ರೆಷನ್ ಕೊಡಬೇಕು ಅನ್ನೋದು ಅಷ್ಟು ಡೀಟೇಲ್ ಗೊತ್ತು. ಯಾಕೆಂದರೆ ನನಗೆ ಏನಾದರೂ ಹೇಳಿದಾಗ ನಾನು ಒಂದು 3-4 ಥರ ಮಾಡಿ ತೋರಿಸ್ಬಿಡ್ತೀನಿ. ಹಿಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಒಂದೇ ಡೈಲಾಗ್ ಒಂದು 4-5 ಥರ ಮಾಡ್ಬಿಟ್ಟು ಅವರು ಸೆಲೆಕ್ಟ್ ಮಾಡ್ತಾರೆ. ಇಲ್ಲ ಮಗನ ಫಸ್ಟ್ ಮಾಡಿದೆಯಲ್ಲ ಅದು, ಇಲ್ಲ ಥರ್ಡು, 2 ಮಿಕ್ಸ್ ಮಾಡು, ಅದು ಇದು ಮಾಡೋದು.
ಸೀನಿಯರ್ ಪ್ರೇಮ್ ಸರ್ ಜೊತೆಗೆ ಓಕೆನಾ ಹಿಂಗೆ ಓಕೆನಾ ಅಂದರೆ ಓಕೆ ಮಗನ ಇದು ಓಕೆ ಬಾಡಿ ಲ್ಯಾಂಗ್ವೇಜ್ ಒಂದು 3 ಥರ ಇದು ಓಕೆ ಮಗನ ಇದು ಹೊಸದಾಗಿದೆ ಇದು ಓಕೆ ಹಿಂಗೆ. ಸೊ ಅವ್ರಿಗೆ ಗೊತ್ತು ಏನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ. ಸೊ ಅಂದರೆ ಒಳ್ಳೆ ಲಿಸ್ನರ್ ಕೂಡ. ಅಂದರೆ ಅಣ್ಣ ಇಲ್ಲ ಅಣ್ಣ ಹಿಂಗೆ ಮಾಡಿದ್ರೆ ಹಿಂಗಣ್ಣ ಓಕೆ ಅಂದರೆ ಇಲ್ಲಾಂದರೆ ಕೆಲವು ಸರಿ ಇಲ್ಲ ಇದಕ್ಕಿಂತ ನಾನು ಜಾಸ್ತಿ ತೆಗಿಯಲ್ಲ, ನನಗೆ ತುಂಬ ತೃಪ್ತಿ ಇದೆ ಅಂತ ಹೇಳ್ಬೋದು. ನಮಗೂ ಒಂದು ಸ್ವಲ್ಪ ಇನ್ನೂ ಒಂದು ಮೋರ್ ಬೇಕಾಗುತ್ತೆ. ನಾವು ರಿಕ್ವೆಸ್ಟ್ ನಾವು ಹೋಗಿ ಇವ್ರನ್ನ ಫಸ್ಟ್ ಮೇಡಮ್ ನೋಡಿ ಒಂದು ಮೋರ್ ಕೇಳ್ತಾ ಇದ್ದೀನಿ, ಈಗ ಏನಾದರೂ ಇದ್ರೆ ಸಾಥ್ ಕೊಟ್ಬಿಡಿ ಅಂತ ಹೇಳಿ ಹೋಗಿ ಅಣ್ಣ ಒಂದು ಮೋರ್ ಮಾಡೋಣ. ನಾನು ಆ್ಯಕ್ಚುಲಿ ಡೇವಿಡ್ ನೋಡಿದ ತಕ್ಷಣ ಅಂದರೆ ಕ್ಯಾಮ್ರಾಮನ್ನ ಹಿಂಗೆ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗೋಗುತ್ತೆ. ಓಕೆ ಓಕೆ ಅಂತ ಇಮಿಡಿಯೇಟಾಗಿ ಅಣ್ಣ ಒಂದು ಮೋರ್ ಮಾಡ್ತೀನಿ ಮಗ ಅಣ್ಣ ಅಂತ. ಕೆಲವು ಸರಿ ಏನು ಮಗನೇ ಮಾಡ್ತೀನಾ ಓಕೆ ಮಾಡ್ತೀನಿ ನೋಡ್ರ ನಮ್ಮ ಹುಡುಗ ಅನ್ನೋದು ಇದೆ. ಇಲ್ಲಾಂದ್ರೆ ಬೇಡ ಬೇಡ ನಂಗೆ ಸಾಕು ಮಗನೇ ಎಷ್ಟು ಸಾಕು ಅಂದಾಗ ಕನ್ವಿನ್ಸಿಗೆ ನಾವು ಇಲ್ಲಣ್ಣ ಹಿಂಗಿದ್ರು ಕ್ಯಾಮ್ರಾಮನ್ನು ಅಲ್ಲೇ ಇದ್ರೆ ಎಲ್ಲ ಆರ್ಟಿಸ್ಟ್ಗಳು ಅಲ್ಲೇ ಇದ್ರೆ ಇನ್ನು 1 ನಿಮಿಷ ಅಣ್ಣ ನಾನು ಯೂಸ್ ಮಾಡಲ್ಲ ಮಗನ ಬೇಡಣ್ಣ ಸಿಡಿಗಾಗಿ ನನಗೆ ಕೊಡೋಣ ನಾನು ಮನೇಲಿ ಇಟ್ಕೊತೀನಣ್ಣ ನನಗೋಸ್ಕರ ಒಂದಣ್ಣ ಸರಿ ಮಾಡ ಅಂತಾರೆ. ಸೊ ಅದಾದ್ಮೇಲೆ ಅದೇನಾದರೂ ಇಷ್ಟ ಆಗಿಲ್ಲ ಅಂದರೆ ಹೇಳಿಲ್ವಾ ಮಗನೇ ಅಂತ. ಇನ್ ಕೇಸ್ ಅವ್ರಿಗೇನಾದ್ರೂ ಇಷ್ಟ ಆಗೋಯ್ತು ಅಂದರೆ ಎಡಿಟರ್ಗೆ ಇಮಿಡಿಯೇಟಾಗಿ ತೆಗೆಯೋದಾರೆ ನೋಡಿ ಇದು ಬಂದಿದ್ದು ಇದನ್ನ ಹಾಕೋ ನೋಡ ನಮ್ಮ ಇದು ಎಷ್ಟು ಚೆನ್ನಾಗಿ ಮಾಡ್ದ ಅಂತ ಈ ಥರನೂ ಎಂಕರೇಜ್ ಮಾಡಿದ್ದು ಉಂಟು. ಸೊ ಅವ್ರಿಗೆ ಎಕ್ಸಾಕ್ಟಾಗಿ ಅವ್ರಿಗೆ ಏನು ಬೇಕು ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅಂಡ್ ಮಚ್ ಲಕ್ಷ್ಮಿ ಪಾತ್ರ ಸಿಕ್ಕಾಪಟ್ಟೆ ಲೌಡ್ ಅಂದರೆ ಟ್ರೈಲರಲ್ಲಿ ಕೂಡ ನಮಗೆ ಅದು ವಾಂಟೆಡ್ಲಿ ಈಗ ತುಂಬ ಇವರು ತುಂಬ ಸಟಲ್ ಡೌನ್ ಮಾಡಿದ್ರು ಫಸ್ಟು. ತುಂಬ ಒಂಥರ ಇದು ಅವರು ಇಲ್ಲ ಇದು ಇದು ಸಂಪತ್ತಿಗೆ ಸವಾಲು ಮಂಜುಳಾ ಅವ್ರ ಕ್ಯಾರೆಕ್ಟರ್ನ ನೀವು ನೆನೆಸ್ಕೊಳ್ಳಿ. ಆ ಥರ ಬಜಾರಿ ಕ್ಯಾರೆಕ್ಟರ್ ಅವರು ಕಿರ್ಚಾಡಬೇಕು ನೀನು. ನಂದು ಉಲ್ಟಾ ನಂದು ಬೇರೆ ಥರ ಇವ್ರಿಗೆ ಎದುರ್ಕೊಳ್ಳೋಂಥ ಉಲ್ಟಾ ಕ್ಯಾರೆಕ್ಟರ್. ಸೊ ಈ ಥರ ಇರೋವಂಥ ಇದು ಬಟ್ ಅವ್ರಿಗೆ ಸ್ವಲ್ಪ ಕಷ್ಟ. ಯಾಕೆಂದರೆ ನೀವು ಜೋರಾಗಿ ಲೌಡಾಗಿ ಮಾತಾಡಿದಾಗ ನಿಮಗೆ ಡೈಲಾಗ್ಸ್ ಮರ್ತೋಗುತ್ತೆ. ಸೊ ಅದು ಅವ್ರ ಪ್ರಾಬ್ಲಮ್ ಆಗಿರುತ್ತೆ. ಅದು ಆ ಥರ ಆಗಿತ್ತಾ? ಆಗಿದೆ ಆ ಥರ ಆಗಿದೆ. ಪ್ರಾಕ್ಟೀಸ್ ಒಂದೊಂದ್ಸತಿ ಆ ಪೀಕಲ್ಲಿ ಹೇಳಬೇಕಾದ್ರೆ ಆ ಲೈಟು ಇರುತ್ತೆ. ಐ ಥಿಂಕ್ ನಾನು ಒಂದ್ಸತಿ ಐ ಆಲ್ಮೋಸ್ಟ್ ಫೇಂಟೆಡ್ ಅಲ್ಲ, ತಲೆ ಸುತ್ತಿತ್ತು. ಬಟ್ ಇಟ್ ವಾಸ್ ನ್ಯೂ ಎಕ್ಸ್ಪೀರಿಯನ್ಸ್ ನನಗೆ. ಆ್ಯಂಡ್ ನೀವು ಹೇಳ್ದಂಗೆ ಅವಳು ಮಚ್ಚಲಕ್ಷ್ಮಿಗೆ ಆರಾಮಾಗಿ ಮಾತಾಡೋಕೆ ಬರಲ್ಲ, ಮಾತಾಡೋದು ಇಲ್ಲ. ಯಾಕಂದರೆ ಇವಾಗ ಟ್ರೇಲರಲ್ಲಿ ಡೈಲಾಗ್ ಇದೆ, ಸೇರಿಸ್ಲಾ ಜನ ಅದನ್ನ ನಾರ್ಮಲಾಗಿ ಸೇರಿಸ್ಲಾ ಜನನ ಹೇಳಿಸ್ಲಾ ದೊಮ್ಮಿನ ಮಜಾ ಇಲ್ಲ. ಸೊ ಅವಳ ಪಾತ್ರನೇ ಹಂಗೆ, ಅವಳು ಶಿ ಈಸ್ ವೆರಿ ಲೌಡ್ ಆ್ಯಂಡ್ ಸ್ಟ್ರೇಟ್. ಇನ್ನು ಆ್ಯಕ್ಚುಲಿ ಬೇರೆ ಥರ ಮಾಡಿದ್ರು, ಅದನ್ನೆಲ್ಲ ತೆಗೆದು ಇನ್ನೂ ಕಿರ್ಚಿ ಇನ್ನು ನನಗೆ ಹಿಂಗೆ ಬೇಕು ಅಣ್ಣ ಓಕೆ ಅಣ್ಣ ಇಲ್ಲ ಮಗನೇ ನನ್ನ ಕ್ಯಾರೆಕ್ಟರ್ ನಾನು ಹಿಂಗೆ ಅಂದ್ಕೊಂಡಿರೋದು. ಅವಳ ಹೆಸರೇ ಮಚ್ಚಲಕ್ಷ್ಮಿ, ಅವಳು ಹಂಗೆ ಮಾತಾಡಬೇಕು, ನಾನು ಹಂಗೆ ಅಂದ್ಕೊಂಡು ಬರ್ದಿರೋದು. ನೀವು ಸುಮ್ಮನೆ ಇರ್ರಿ, ನೀವು ಯಾರೇನಾದರೂ ಅಂದ್ಕೊಳ್ಳಿ, ಸಿನಿಮಾ ನೋಡ್ರಿ ನೀವು. ಸೊ ಆ ಥರ ಕಾನ್ಫಿಡೆಂಟ್ ಆಗಿ ಇರಬೇಕಾದ್ರೆ ನಾವೇನು ವಿ ಜಸ್ಟ್ ಹ್ಯಾವ್ ಟು ಫಾಲೋ ಅಷ್ಟೇ. ಹಿಸ್ ವಿಷನ್ ನಾವು ನಂಬಿದ್ದೀವಿ, ಹೋಗ್ತಾ ಇದ್ದೀವಿ ಅಷ್ಟೇ. ಕರೆಕ್ಟ್ ಸರ್. ಈಗ ಫಾರ್ಮ್ಯಾಟ್ ಅಂತ ನೋಡುವಾಗ ಅಂದರೆ ಜನರಲೈಸ್ಡಾಗಿ ಅನ್ನಿಸ್ತಾ ಇರೋದು ಅಂದರೆ ಈಗ ಜೋಗಿ ಆಗಿರಬಹುದು, ರಾಜ್ ಆಗಿರ್ಬೋದು, ಮತ್ತು ಈ ಸಿನಿಮಾದಲ್ಲಿ ಆ್ಯಂಡ್ ಎಸ್ಪೆಷಲಿ ಆ ಡೈಲಾಗ್ ಬಂದೇನಂತು ಆ ಮಚ್ಚು ಮೊದಲನೇ ಕಿತ್ತ ಹಿಡ್ಕೊಳ್ತಾ ಇದ್ದೀನಿ ಅಂತ ಬಂದಾಗೆಲ್ಲ ಕೆಲವರಿಗೆ ಅಂದರೆ ರಾಜಲ್ಲೂ ಆ ಥರದೊಂದು ಡೈಲಾಗ್ ಬರುತ್ತೆ, ನಾನು ಉಲ್ಟಾ ಹೊಡೆದ್ಬಿಟ್ರೆ ಕ್ಷಮಿಸ್ಬಿಡೋಣ ಅಂತ ಪುನೀತ್ ಸರ್ ಹೇಳುವಂಥದ್ದು. ಅಂದರೆ ಜೋಗಿಯಲ್ಲೂ ಆ ಥರದೊಂದು ಡೈಲಾಗ್ ಇದ್ರ ಬಗ್ಗೆ ಆ್ಯಕ್ಚುಲಿ ಡೈರೆಕ್ಟರ್ ಇದ್ದಿದ್ರೆ ಚೆನ್ನಾಗಿರೋದು. ಓಕೆ, ನೀವು ಡೈರೆಕ್ಟರ್ ಇದ್ದಾಗ ಯಾವಾಗ ಇಂಟರ್ವ್ಯೂ ಮಾಡ್ತೀರಿ? ಡೈರೆಕ್ಟರ್ ನಾಳೆನಾ? ಈ ಕ್ವೆಶ್ಚನ್ ಮಾತ್ರ ಅವ್ರು ಇದ್ದಾಗ ಮಾತಾಡೋಣ. ಓಕೆನಾ? ಯಾಕೆಂದ್ರೆ ಒಂದು ಒಳ್ಳೆ ಮೆಮೊರಿ ಇದೆ, ಅವ್ರು ಇದ್ರೆ ಮಾತಾಡೋಣ, ಅವ್ರ ಆಬ್ಸೆನ್ಸಲ್ಲಿ ಮಾತಾಡೋಣ. ಬಟ್ ಯಾಕೆ ಅಂತಂದ್ರೆ ನಾನು ಯಾಕೆ ಅದನ್ನು ಕೇಳಿದೆ ಅಂದರೆ ಇಲ್ಲ ಇದು ಕಂಪ್ಲೀಟ್ ಆಗಿ ಮಾತಾಡೋಣ, ಯಾಕೆಂದ್ರೆ ಚೆನ್ನಾಗಿದೆ ಅಂದರೆ ನಾನು ಪ್ರಿಮೈಸ್ ವೈಸ್ ಅಂದರೆ ನಾನು ಬೇರೆ ಥರ ಫ್ರೇಮ್ ಮಾಡ್ತೀನಿ. ಪ್ರಿಮೈಸ್ ವೈಸ್ ನೋಡಿದಾಗ ಆಲ್ಮೋಸ್ಟ್ ಅದು ಜೈಲ್ ಇರ್ಬೋದು, ಇನ್ನೋಸೆಂಟ್ ಹುಡುಗ ಸಿಟಿಗೆ ಬರ್ತಾನೆ, ಮತ್ತು ಯಾವುದೋ ಒಂದು ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಿಂದ ಅವನಿಗೆ ಲೈಕ್ ಅಂಡರ್ ವರ್ಲ್ಡಿಗೆ ಎಂಟರ್ ಆಗ್ತಾನೆ ಅನ್ನೋ ಥರದ್ದು ಒಂದು ಫೀಲ್ ಇದೆ ಆ್ಯಕ್ಚುಲಿ ಟ್ರೈಲರ್ ನೋಡುವಾಗ. ಸೊ ಈ ಪ್ರಪಂಚದಲ್ಲಿ ಏನೆಲ್ಲ ಹೊಸದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು KD-ಯಲ್ಲಿ ಅಂತ? ಅಥವಾ ನಾನು ಹೇಳ್ತಿರೋದೇ KD-ಯಲ್ಲಿ ಹೊಸದಲ್ಲ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಅಂತ ನಾವೇನು ಫಿಕ್ಷನ್ ಸ್ಟೋರಿ ಏನಲ್ಲ. ಇದು ನಿಜವಾಗ್ಲೂ ನಡೆದಂಥ ಕಥೆನ ನಾವು ಒಂಚೂರು ಕ್ಯಾರೆಕ್ಟರ್ನ ಒಂಚೂರು ಎಲಿವೇಶನ್ ಕೊಟ್ಟು ಆ ಥರ ಮಾಡಿರೋವಂಥದ್ದು. ಸೊ ನಿಜವಾಗ್ಲೂ ನಡೆದಿರೋದನ್ನ ಟ್ರೈ ಮಾಡಿದ್ದಾರೆ ಡೈರೆಕ್ಟರ್ ಆನ್ ಸ್ಕ್ರೀನ್. ದಿಸ್ ಇಸ್ ಬಿಫೋರ್ ಜೈರಾಜ್ ಕೊತ್ವಾಲು ಅಲ್ಲ, ಅದಕ್ಕಿಂತ ಮುಂಚೆ 1970s 72s 1972 ಆ ಕಾಲಘಟ್ಟದ್ದು. ಸೊ ಅದನ್ನ ಪ್ರಯತ್ನ ಮಾಡಿ. ಓಕೆ, ಮತ್ತು ಓಲ್ಡ್ ಬ್ಯಾಂಗ್ಳೂರಲ್ಲೇ ಆಲ್ಮೋಸ್ಟ್ ಸೆಟ್ ಆಗಿರುವಂತಹ ಒಂದು ಸಿನಿಮಾ. ಅದು ಎಂಟೈರ್ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಏನೇನು ನಮ್ಮ
ಟೌನ್ ಹಾಲ್, ಟೌನ್ ಹಾಲು, ಥಿಯೇಟರ್. ಥಿಯೇಟರ್ಸು, ಶಿವಾಜಿ ಥಿಯೇಟ್ರು, ಓಕೆ. ಅದೆಲ್ಲ ರೀಕ್ರಿಯೇಟ್ ಮಾಡಿರೋದು. ಸೇಮ್ ಮೆಜರ್ಮೆಂಟ್ಸ್, ಸ್ಟೆಪ್ಸ್ ಎಲ್ಲ ಸೇಮ್ ಸೇಮ್. ರೆಪ್ಲಿಕಾ ಮಾಡಿರೋ. ಅದೇ ಈಗ ಓಲ್ಡ್ ಬ್ಯಾಂಗ್ಳೂರಲ್ಲಿ ಅಂದರೆ ಇರುವಂತಹ ಒಂದು ಅನುಭವ ಇಡೀ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡುವಾಗ, ಈಗ ವಾಟ್ ಈಸ್ ಯುವರ್ ಟೇಕ್ ಹೋಮ್ ಆ್ಯಕ್ಚುಲಿ? ಆಗಿನ ಕಾಲದವ್ರು ಯಾವ ರೀತಿ ಇರ್ತಾ ಇದ್ರು, ಅವ್ರ ಎಮೋಷನ್ಸ್ ಯಾವ ರೀತಿ ಇರ್ತಾ ಇತ್ತು, ಏನು ಟೇಕ್ ಹೋಮ್ ಆಯ್ತು ಆ್ಯಕ್ಚುಲಿ ನಿಮಗೆ ಪಾತ್ರ ಮಾಡಿ ಅದರಿಂದ ಆಚೆ ಬಂದಮೇಲೆ? ಸ್ಟೈಲಿಂಗು ಡಿಫ್ರೆಂಟ್ ಆಗಿದೆ ಅಲ್ವಾ, ಮತ್ತು ಶೈಲಿ, ಮತ್ತು ಅವಾಗ ಈ ಕತೆ ಪ್ರಕಾರ ಈ ಕ್ಯಾರೆಕ್ಟರ್ ಪ್ರಕಾರ ನೋಡಿದ್ರೆ ಫ್ಯಾಮಿಲಿಗೆ ವ್ಯಾಲ್ಯೂಸ್, ಜಾಸ್ತಿ ಎಮೋಷನ್ ಜಾಸ್ತಿ ವ್ಯಾಲ್ಯೂ ಫ್ಯಾಮಿಲೀಸ್ ವ್ಯಾಲ್ಯೂ ಜಾಸ್ತಿ ಇರೋವಂಥ ಕ್ಯಾರೆಕ್ಟ್ರು. ಓಕೆ. ಏನು ಬೇಕಾದರೂ ಓಕೆ, ಫ್ಯಾಮಿಲಿ ವಿಷಯಕ್ಕೆ ಬರಬೇಡ ಅನ್ನೋ ಕ್ಯಾರೆಕ್ಟರ್. ಏನು ಬೇಕಾದರೂ ಓಕೆ, ಡೋಂಟ್ ಕಮ್ ಟು ಇದು ನಮ್ಮವರು ವಿಷಯಕ್ಕೆ ಬರಬೇಡಿ. ಆ ವಿಷಯಕ್ಕೆ ಬರಬೇಡಿ. ರಿಕ್ವೆಸ್ಟ್ ಆದರೂ ತುಂಬ ಮುಗ್ಧ ಅವನು. ಈ ಕ್ಯಾರೆಕ್ಟರ್ ನೋಡಿದ್ರೆ ಅಯ್ಯೋ ಯಾಕೆ ಅನಿಸುತ್ತೆ. ಒಂದು ಡಿಫ್ರೆಂಟ್ ಟ್ರೈ ಫಾರ್ ಮೀ, ಬಟ್ ಪ್ರೇಮ್ ಸರ್ಗೆ ಅದು ಆ ಗ್ರಿಪ್ ಇದೆ. ನಿಮಗೆ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಸುಮ್ಮನೆ ನಾವು ಎಕ್ಸಾಜರೇಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಲ್ರೂ ಒಂದು ಸಿನಿಮಾನ ಚೆನ್ನಾಗಾಗಲಿ ಅಂತಲೇ ಎಲ್ಲರೂ ವರ್ಕ್ ಮಾಡೋದು. ಸೊ ಒಂದು ವಿಷನ್ ಮೇಲೆ ಎಲ್ಲರೂ ವರ್ಕ್ ಮಾಡೋದು, ಡೈರೆಕ್ಟರ್ ವಿಷನ್. ಸೊ ನಾವು ಅಷ್ಟೇ ಅದನ್ನೇ ಕಥೆನೇ ನಂಬಿರೋದು, ಸ್ಕ್ರೀನ್ ಪ್ಲೇ ನಂಬಿ ಹಾನೆಸ್ಟಾಗಿ ಭಯ ಭಕ್ತಿ ಶ್ರದ್ಧೆಯಿಂದ ನಮ್ಮ ಕೆಲಸ ನಾವು ಮಾಡಿದ್ವಿ ಅಲ್ವಾ. ಈಗ ಟ್ರೈಲರ್ ಮತ್ತು ಟೀಸರ್ ಅಂದರೆ ಇಲ್ಲಿ ತನಕ ಬಿಡುಗಡೆ ಆಗಿರುವಂತಹ ಕಂಟೆಂಟ್ಸಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋಂತಹ ಒಂದು ಐಡಿಯಾ ಸಿಕ್ಕಿದೆ ನಮಗೆ. ಬಟ್ ಅಪಾರ್ಟ್ ಫ್ರಮ್ ದಟ್ ದೇರ್ ಆರ್ ಸಮ್ ಅದರ್ ರೋಲ್ಸ್ ಟು. ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ತಾಯಿ ಪಾತ್ರ ಆಗಿರ್ಬೋದು, ಯಶ್ ಶೆಟ್ಟಿ ಅವ್ರ ಪಾತ್ರ, ಸಾಕಷ್ಟು ಜನ ಇದ್ದಾರೆ. ಆ್ಯಂಡ್ ನನಗೆ ಗೊತ್ತಾಗಿದ್ದ ವಿಷಯದ ಪ್ರಕಾರ ನಿಮ್ಮ ತಾಯಿ ಪಾತ್ರಕ್ಕೆ ಜಾಸ್ತಿ ಕರೆಕ್ಟಾಗಿ ಕಿವಿ ಕೇಳಿಸಲ್ಲ, ಅದಕ್ಕೆ ನೀವು ಜೋರಾಗಿ ಮಾತಾಡ್ತಿರ್ತೀರಾ ಅಂತ ನನಗೆ ಗೊತ್ತಾಗಿದ್ದು. ಹೌದಾ, ಕರೆಕ್ಟಾ? ಅದು ಹೇಗೆ? ಹೌದು, ನಮ್ಮ ತಾಯಿ ಪಾತ್ರಕ್ಕೆ ಸ್ವಲ್ಪ ಕಿವಿ ಕೇಳಿಸಲ್ಲ ಅಂತ, ಅದಕ್ಕೆ ನಾನು ಜೋರಾಗಿ ಮಾತಾಡೋದು. ಅದು ಯಾರು ಮಾಡಿರೋದು ಆ ಪಾತ್ರನ? ಸಾರಿ, ಆ ಪಾತ್ರ ಯಾರು ಮಾಡಿರೋದು? ಯಾರು? ಯಾವ ಪಾತ್ರ? ಇವರ ತಾಯಿ ಪಾತ್ರ. ಅದೆಲ್ಲ ನೀವು ಸಿನಿಮಾಲೆ ನಾನು ಹೇಳ್ಬಿಡ್ತಿದ್ದೆ ಇವಾಗ, ಅದಕ್ಕೆ ನಿಮ್ಮ ಮುಖ ನೋಡಿದ್ದು ಫಸ್ಟ್. ಓಕೆ. ಬಟ್ ಅವ್ರಿಗೆ ರಿವೀಲ್ ಆಗಿಲ್ಲ. ಯಾವುದು ಯಾವ ಕ್ಯಾರೆಕ್ಟರ್ನು ಯಾರು ಅಂತ ರಿವೀಲ್ ಮಾಡಿಲ್ಲ. ಹೌದು. ಸೋ ಕ್ಲೋಸ್. ಇಲ್ಲಾಂದಿದ್ರೆ ಟ್ರೈಲರಲ್ಲಿ ಇನ್ನೂ ಕ್ಲಿಯರ್ ಆಗಿ ಬೇರೆ ಥರನೇ ಕಟ್ ಮಾಡೋರು. ಅದೇ ಟಾಸ್ಕ್ ಇದ್ದಿದ್ದು ಆ್ಯಕ್ಚುಲಿ. ಟ್ರೈಲರಲ್ಲಿ ಯಾರಿಗೂ ಏನಾಗಬೇಕು ಅಂತ ಗೊತ್ತಾಗಬಾರ್ದು, ಕತೆ ಗೊತ್ತಾಗಬಾರ್ದು, ಬಟ್ ಚೆನ್ನಾಗಿರಬೇಕು. ಇದಕ್ಕೆ ಪಾಪ ಟೈಮ್ ತೊಗೊಂಡು ಮಾಡಿದ್ವಿ. ಓಕೆ. ಸೊ ಅಷ್ಟೇ, ಯಾರು ಅಂತ ಹೇಳಲ್ಲ, ಹೇಳ್ಬಿಡ್ತಿದ್ದೆ ಇವಾಗ. ಬಟ್ ಹೌದು, ಅದಕ್ಕೆ ಸ್ವಲ್ಪ ಜೋರಾಗಿ ಮಾತಾಡೋದು. ಆ್ಯಂಡ್ ತುಂಬ ಮಜಾ ಇದೆ ಇಡೀ ಸೀಕ್ವೆನ್ಸ್. ಇಟ್ಸ್ ಅ ವೆರಿ ಡಿಫ್ರೆಂಟ್ ಅಪ್ರೋಚ್. ಒಂದು ಹೀರೋ ಹೀರೋಯಿನ್ ಮಧ್ಯ ಲವ್ ಸ್ಟೋರಿ ಅಂತ ಹೇಳ್ತಾರಲ್ಲ, ಬಟ್ ಈ ಕೆಡಿಯಲ್ಲಿ ಇಟ್ಸ್ ಅ ಲಿಟಲ್ ಡಿಫ್ರೆಂಟ್ ಅಪ್ರೋಚ್. ತುಂಬ ಮಜವಾಗಿರುತ್ತೆ, ತುಂಬ ನಗ್ತಾರೆ ಜನ. ನನಗೆ ಇದು ಲವ್ ಸ್ಟೋರಿ ಆವಾಗ ಮಾಡಿದ್ದು ಭರ್ಜರಿ, ಮತ್ತೆ ಪೊಗರೋಲ್ ಒಂಚೂರು ಮಾಡಿದ್ದೆ. ಬಟ್ ಇದ್ರ ಕೆಡಿಯಲ್ಲಿ ಲವ್ ಸ್ಟೋರಿ ಇದೆ, ಪ್ರಾಪರ್ ಲವ್ ಸ್ಟೋರಿ. ಅಂದರೆ ಟಿಪಿಕಲ್ ಲವ್ ಸ್ಟೋರಿ ಅಲ್ಲ, ಲಿಟಲ್ ಒಂಥರ ನಮ್ಮ ಸ್ಟೈಲ್. ಓಕೆ ಸರ್, ಮುಗ್ಧ ಹುಡುಗನಾಗಿ ಕನ್ವಿನ್ಸ್ ಮಾಡೋದಕ್ಕೆ, ಪರ್ಫಾರ್ಮ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಯಿತು ನಿಮಗೆ ಅಂತ? ಕಷ್ಟ ಆಯ್ತಾ? ಗೊತ್ತಿಲ್ಲ ನೋಡಿ, ಆ ಪೋಸ್ಟರ್ ಎಲ್ಲ ಕಾಣಿಸುತ್ತೆ ಎಷ್ಟು ಇನ್ನೋಸೆಂಟ್ ಅಂತ. ಏನಿಲ್ಲ, ಸಿಚುಯೇಷನಲ್ ಪ್ರಕಾರ ಅಲ್ಲಿ ಇನ್ನೋಸೆಂಟ್, ಇಲ್ಲಿ ಕಂಪ್ಲೀಟ್ಲಿ ಆಪೋಸಿಟ್. ಓಕೆ. ಸೊ ಅಂದರೆ ತುಂಬ ಲೇಯರ್ಡ್ ಸ್ಕ್ರೀನ್ ಪ್ಲೇ ಅಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಡೆಫಿನೆಟ್ಲಿ. ನಾವು ಏನೀಗ ಇನ್ನೋಸೆಂಟ್ ಒಂದು ಫೇಸ್ ನೋಡಿದ್ದೀವಿ ಕಾಳಿದಾಸಂದು, ಅದಷ್ಟೇ ಇರಲ್ಲ ಅಂತ ನನಗೆ ಅನಿಸಿರೋದು. ಒಂದು ತಿನ್ ಲೇಯರ್ ಎಕ್ಸ್ಪೆಕ್ಟ್ ಮಾಡಿ ಅಷ್ಟೇ. ಓಕೆ, ಲೇಯರ್ ಎಕ್ಸ್ಪೆಕ್ಟ್ ಮಾಡಿ ತಿನ್ನಾಗಿ ಮಾಡಪ್ಪ, ಜಾಸ್ತಿ ಯಾಕೆ. ಸೊ ಆ್ಯಕ್ಟಿಂಗ್ ವಿತ್ ಲೆಜೆಂಡ್ಸ್ ಅಂದರೆ ಏನೆಲ್ಲ ಹೊಸದಾಗಿ ಎಕ್ಸ್ಪೀರಿಯನ್ಸ್ ಆಯಿತು, ಹೊಸ ನಿಮ್ಮ ಒಂದು ನಾಲೆಡ್ಜ್ ಬ್ಯಾಂಕಿಗೆ ಏನೆಲ್ಲ ಆ್ಯಡ್ ಆನ್ ಆಯಿತು ಅವ್ರ ಜೊತೆಗೆಲ್ಲ ಆ್ಯಕ್ಟ್ ಮಾಡಿದ್ದು? ಶಿಲ್ಪಾ ಶೆಟ್ಟಿ ಅವರು, ನಮ್ಮ ಸಂಜಯ್ ದತ್ ಅವರು, ರವಿಚಂದ್ರನ್ ಸರ್ ಮತ್ತು ರಮೇಶ್ ಅರವಿಂದ್ ಅವರು, ಏನೆಲ್ಲ ಅಡಿಷನ್ಸ್ ಆಯಿತು ನಿಮ್ಮ ಒಂದು ಆ್ಯಕ್ಟಿಂಗ್ ಬ್ಯಾಂಕಿಗೆ ಅಂತ? ಇವ್ರನ್ನೆಲ್ಲ ನಾನು ಆನ್ ಸ್ಕ್ರೀನ್ ನೋಡ್ತಿದ್ದೆ. ಸೊ ಆನ್ ಸ್ಕ್ರೀನಲ್ಲಿ ಏನು ಪರ್ಫಾರ್ಮ್ ಮಾಡ್ತಾರೆ ಅಷ್ಟೇ ನೋಡ್ತಿದ್ದೆ. ಬಟ್ ಆಫ್ ಸ್ಕ್ರೀನಲ್ಲಿ ಆ ಪ್ರಾಸೆಸ್ ಹೇಗೆ ನಡೆಯುತ್ತೆ, ಹೇಗೆ ಆ್ಯಕ್ಚುಲಿ ಅವ್ರು ಪರ್ಫಾರ್ಮ್ ಮಾಡ್ತಾರೆ ಅಂತ ನಂಗೆ ನೋಡೋಕ್ಕೆ ಸಿಕ್ತು. ಸೊ ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಅದೇ ನಮ್ಮ ಆ್ಯಸ್ ಎನ್ ಆರ್ಟಿಸ್ಟ್ ಅಬ್ಸರ್ವ್ ಮಾಡ್ತಾ ಇರ್ತೀವಲ್ಲ ಅದು ಇದು ಅಂತ. ಆ್ಯಂಡ್ ಸರ್ ಒಂದ್ಸತಿ ಹೇಳಿದ್ರು, ಡೌನ್ ದ ಲೇನ್ ನಾವು ಇವಾಗ ನಮ್ಗೆ ನೆನಪರಲ್ಲ, ಬಟ್ ಸಮ್ ಟೈಮ್ ಆ ಸಿಚುವೇಶನ್ ಬಂದಾಗ ನಾವು ಯೂಸ್ ಮಾಡಿದಾಗ ಇವರಿಂದ ನಾವು ಅಡ್ಯಾಪ್ಟ್ ಮಾಡಿದ್ದು ಅಂತ ಅವಾಗ ಕ್ಲಿಕ್ ಆಗುತ್ತೆ. ಬಟ್ ಇಟ್ ವಾಸ್ ಲವ್ಲಿ. ಎಸ್ಪೆಷಲಿ ಸಂಜಯ್ ದತ್ ಸರ್ ಎಲ್ಲ ಅವರೆಲ್ಲ ಡೈಲಾಗ್ ಒಂದು ಹೇಳಬೇಕಾದ್ರೆ ಸೆಟ್ಟಲ್ಲಿ ಕಂಪ್ಲೀಟ್ ಸೈಲೆನ್ಸ್ ಇರ್ತಿತ್ತು.
ಕಟ್ ಅಂದ ತಕ್ಷಣ ಇಡೀ ಸೆಟ್ ಕ್ಲಾಪ್ ಮಾಡೋರು. ಸೊ ಈವನ್ ಶಿಲ್ಪಾ ಶೆಟ್ಟಿ ಮ್ಯಾಮ್ ಅವರು ಹೇಗೆ ಕ್ಯಾರಿ ಮಾಡ್ತಾರೆ ಅವ್ರನ್ನ ಎನರ್ಜಿಯಲ್ಲಿ. ಸೊ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ರಮೇಶ್ ಅರವಿಂದ್ ಸರು ಅಷ್ಟೇ, ಸಿಂಗಲ್ ಮೋನೋಲಾಗ್ ಸೀನ್ಸ್ ಎಲ್ಲ ಇರಬೇಕಾದ್ರೆ ನನ್ನ ಶಾರ್ಟ್ ಇರಲಿಲ್ಲ, ಬಟ್ ನಾನು ಆದರೂ ಕೂತ್ಕೊಂಡು ನೋಡ್ತಿದ್ದೆ ಹೇಗೆ ಮಾಡ್ತಾರೆ ಅವ್ರನ್ನ ಅಂತ. ಸೊ ಇಟ್ ವಾಸ್ ಅಮೇಝಿಂಗ್. ನನ್ನ ಕೇಳಿದ್ರೆ ರವಿಚಂದ್ರನ್ ಸರೇ ಆಗಲಿ, ರಮೇಶ್ ಅಣ್ಣನೇ ಆಗಲಿ, ರವಿಶಂಕರ್ ಸರೇ ಆಗಲಿ, ಸುಚೇಂದ್ರ ಪ್ರಸಾದ್ ಸರೇ ಆಗಲಿ, ಸಂಜು ಬಾಬಾನೇ ಆಗಲಿ, ಅಂದರೆ ನಾ ಕಲ್ತಿದ್ದೇನು ಅನ್ನೋದಕ್ಕಿಂತ ಕಲಿಲೇಬೇಕಾಗಿರೋದೇನು ಅಂದರೆ ಅವ್ರುಗಳಿಂದ ಎಷ್ಟೇ ಚಪ್ಪಾಳೆ ವಿಷುವಲ್ಸು ಅಥವಾ ಎಷ್ಟೇ ದೊಡ್ಡ ಸ್ಟಾರ್ ಆದ್ರೂ ಫಸ್ಟು ತಲೆ ನಿಂತಿದೆ, ಅದಕ್ಕೆ ಅದು ಫಸ್ಟ್ ಕಲಿಬೇಕು ನಾವುಗಳು. ಜೆನ್ಯೂನ್ ನಾನು ಫಸ್ಟ್ ನೋಡಿದ ತಕ್ಷಣ ನಾನು ಅದನ್ನೇ ಫಸ್ಟ್ ಓಕೆ ಫಸ್ಟ್ ಅದನ್ನು ಅದೇ ಮೇಜರು, ಅದಿರೋದಕ್ಕೆ ಇನ್ನೆಲ್ಲ ರೆಸ್ಟ್ ವಿಲ್ ಫಾಲೋ. ಸೊ ಫಸ್ಟ್ ಅದಿದೆ ಅವ್ರಿಗೆ. ಇವಾಗ ಮ್ಯಾಮ್ ಹೇಳಿದ್ರು ಚಪ್ಪಾಳೆ ಹೊಡೋರು ಅಂತ, ಬಟ್ ಅವ್ರು ಅದಕ್ಕೆ ಖುಷಿನೇ ಪಡಲ್ಲ. ಚಪ್ಪಾಳೆ ಹೊಡೆದ ತಕ್ಷಣ ಅನ್ಕೊಂಡು ಅವ್ರ ಪಡೆಗೆ ಅವ್ರ ಕೆಲಸ ಮಾಡ್ಬಿಡ್ತಾರೆ. ಸೊ ಡೋಂಟ್ ಬಿಲೀವ್ ಇನ್ ಫ್ಯಾನ್ಸಿ ವರ್ಡ್ಸ್ ಅಂತ ಇಂಗ್ಲೀಷಲ್ಲಿ ಒಂದು ಇದಿದೆ. ಸೊ ಡೋಂಟ್ ಬಿಲೀವ್, ಯಾವುದಕ್ಕೂ ಕಿವಿ ಕೊಡ್ಬಿಡಿ, ಯಾರು ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅನ್ನೋದು. ಸೊ ಅದು ಮೇಜರಾಗಿ ಕಲಿಯೋದಿದೆ. ಸುದೀಪ್ ಸರ್ ಹತ್ರ ಆಗಿರ್ಬೋದು ಕಲ್ತಿರೋದು ಅದೇ. ಇನ್ಫ್ಲೂಯೆನ್ಸ್ ಆಗಲ್ಲ. ಮತ್ತು ನಾನು ಮೊನ್ನೆ ಹೇಳ್ದಂಗೆ ನಮಗೆ ಲೈಕ್ ನಮ್ಗೆ ಡೌನ್ದಲ್ಲಿ ಏನು ಗೊತ್ತಾಗುತ್ತೆ, ನೆಕ್ಸ್ಟ್ ಮೂವೀಸು ಬೇರೆಯವ್ರೊಟ್ಟಿಗೆ ಮಾಡಬೇಕಾದ್ರೆ ಓಕೆ ಅವರು ಹಂಗೆ ಮಾಡಿದ್ರಲ್ಲ, ಓಕೆ ಅವರಿಂದ ನಾವು ಅದನ್ನು ಕಲ್ತಿದ್ವಿ, ಓಕೆ ಲೆಟ್ಸ್ ಅಡಾಪ್ಟ್ ದ್ಯಾಟ್, ಓಕೆ ಇದನ್ನು ಇಲ್ಲೇ ಇದು ಅಂತ. ಯಾಕೆಂದರೆ ನಮ್ಮ ತಾತ ಯಾವಾಗಲೂ ಹೇಳೋರು, ಎಲ್ಲನ ಶೂಟಿಂಗ್ ನಡಿಬೇಕಾದ್ರೆ ತಾತ ಸೆಟ್ಟಲ್ಲಿದ್ದರೆ ಪಕ್ಕದಲ್ಲೇ ಅದನ್ನು ಶೂಟಿಂಗ್ ನಡೀತಾ ಇದ್ರೆ ಒಬ್ರಿಗೊಬ್ರು ಹೋಗಿ ಮಾತಾಡಿಸ್ತಾ ಇದ್ರು. ಸೊ ಅದು ಅವ್ರುಗಳಿಂದ, ಮತ್ತು ಅಣ್ಣವರು ಅಷ್ಟೇ ಪಕ್ಕದಲ್ಲಿ ಹೋಗಿ ಮಾತಾಡ್ಸೋರು. ಸೊ ಈ ಚಿಕ್ಕದಿದೆಯಲ್ಲ ಜೆಸ್ಚರ್, ಅಂಥವೆಲ್ಲ ಆಲ್ ಹ್ಯಾವ್ ಟು ಅಡಾಪ್ಟ್. ಅಂಥದ್ದನ್ನೇ ಒಳ್ಳೇದನ್ನೇ ದೊಡ್ಡವರಿಂದ ನಾವು ಕಲಿಬೇಕು. ಇವತ್ತು ನಮ್ಮ ಸಿನಿಮಾದಲ್ಲೂ ಅಷ್ಟೇ, ನಾನು ಲೇಟಾಗಿ ಬಂದರೆ ರಮೇಶ್ ಸರಿ ಬರೋರೇ ಅಣ್ಣ, ನಮ್ಗೆ ಒಂಥರ ಎಂಬ್ಯಾರಸಿಂಗ್. ಸೊ ಇಂಥವೆಲ್ಲ ಫಸ್ಟ್ ಕಲಿಬೇಕು ನಾವು. ಸೊ ಇದನ್ನು ನಾವು ಅವ್ರುಗಳಿಂದ 100% ಕಲ್ತಿರೋದೇನು ಅಂದರೆ, ಟೇಕ್ ಅವೇ ಏನು ಅಂದರೆ ಈ ಸಿನಿಮಾದಲ್ಲಿ ಅವ್ರುಗಳಿಂದ ಇದೆ. ಅದೇ ಸರ್, ಟ್ರೈಲರ್ ರೈನ್ ಫೈಟ್ ಮತ್ತು ಟೀಸರಲ್ಲೂ ಕೆಲವು ಅದರದ್ದು ಗ್ಲಿಮ್ಸ್ ಎಲ್ಲ ತೋರಿಸಿದ್ರು. ಆ್ಯಕ್ಚುಲಿ ದಟ್ ಈಸ್ ಲೈಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಫೈಟ್, ಏನೋ ಒಂದು ಗೇಮ್ ಚೇಂಜರ್ ಥರ ಏನೋ ಆ ಒಂದು ಫೈಟ್ ಇರುತ್ತೆ ಅಂತ. ಇಲ್ಲ, ಅದನ್ನು ಒಂದನ್ನೇ ನಿಮಗೆ ರಿವೀಲ್ ಮಾಡಿರೋದು, ಅದೊಂದೇ ರಿವೀಲ್ ಮಾಡಿರೋದು. ನಿಮಗೆ ಹಂಗೆ ಅನ್ನಿಸ್ಲಿ ಅಂತಲೇ ರಿವೀಲ್ ಮಾಡಿರೋದು. ಇನ್ನು ಮಿಕ್ಕಿದೆಲ್ಲ ಮಾಡಿಲ್ಲ. ಓಕೆ. ಸೊ ಎಷ್ಟು ಚಾಲೆಂಜಸ್ ಇತ್ತು ಆ್ಯಕ್ಚುಲಿ ಅಂದರೆ ಫೈಟ್ಸ್ ಮಾಡುವಾಗ ಈ ಸಿನಿಮಾದಲ್ಲಿ? ಹುಷಾರಿರಲಿಲ್ಲ ಅವಾಗ. He had 104 degree fever. ಆದ್ರೂ ರೇನಲ್ಲಿ ಫೈಟ್ ಮಾಡಿ. ಅದು ಡಿಸೆಂಬರ್ ಅಲ್ಲ, ನೈಟ್ ಎಫೆಕ್ಟ್ ಬೇರೆ, ಚಳಿ ಇರುತ್ತೆ. ಸೊ ಅದೇ ನಾನು ಹುಷಾರಿಲ್ಲ ಅದು ನಂಗೆ ಅನ್ನಿಸ್ಲಿಲ್ಲ. ನನ್ನ ತಲೆಯಲ್ಲಿ ಬಂದಿದ್ದು ಇನ್ಯಾವತ್ತಿದ್ರು ನಾವೇ ಮಾಡಬೇಕಲ್ಲ, ಸುಮ್ಮನೆ ಯಾಕೆ ಇನ್ನು ಅವತ್ತಿಗಾದ್ರೂ ಹಿಂಸೆನೇ, ಇವತ್ತಾದರೂ ಹಿಂಸೆ ಮಾಡ್ಬಿಡೋಣ ಅಂತ. ಯಾಕೆಂದ್ರೆ ಒಂದು ಫ್ಲೋಲ್ ಇದ್ವಿ, ಸೊ ಮುಗಿಸ್ಬಿಡ್ತೀವಿ. ಅದರಲ್ಲಿ ಎಲ್ಲ ಆ್ಯಕ್ಟರ್ಸ್ಗೂ ನಿಜವಾಗ್ಲೂ ನೆನೆಸ್ಕೊಬೇಕು. ಯಾರು ಅಂತಲೂ ಹೇಳಂಗಿಲ್ಲ, ಯಾಕೆಂದರೆ ಅದು ಇದು ಸೀಕ್ವೆನ್ಸು ರಿವೀಲ್ ಆದಂಗೆ ಹೋಗುತ್ತೆ. ಅದರಲ್ಲಿ ಯಶ್ ಶೆಟ್ಟಿ ಅವ್ರು ಕಾಣಿಸಿದ್ರಲ್ಲ ಟ್ರೈಲರಲ್ಲಿ, ಯಶ್ ಶೆಟ್ಟಿ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೋದು. ಇನ್ನು ಯಾರ ಹೆಸರು ಹೇಳಂಗಿಲ್ಲ ಆ್ಯಕ್ಚುಲಿ, ಇಮಿಡಿಯೇಟಾಗಿ ಕಣ್ಣಿಡೋದು ಬಿಡ್ತೀರ ನೀವು. ಓಕೆ. ಸೊ ಮತ್ತು ಈಗ ಸರ್ಸೆ ಸಾಂಗಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ, ಅಂದರೆ ಸಾಕಷ್ಟು ವಿವಾದ ಆಯಿತು, ಅದು ಸಿನಿಮಾ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅಂತ ನಿಮಗೆ ಅನಿಸುತ್ತೆ? ಆ್ಯಕ್ಚುಲಿ ಅಫ್ಕೋರ್ಸ್ ಲಿರಿಕ್ಸ್ ಎಲ್ಲ ಬದಲಾಗಿರುತ್ತೆ, ಆ ಸಾಂಗ್ ಕೂಡ ಬರುತ್ತೆ. ಫಸ್ಟ್ ಆಫ್ ಆಲ್ ಸರ್ಸೆ ಸಾಂಗು ನನಗೇನು ಅನ್ನಿಸ್ಲಿಲ್ಲ, ಜೆನ್ಯೂನ್ ಆಗಿ ಮಾತಾಡ್ತೀನಿ, ನನಗೇನು ಅನ್ನಿಸ್ಲಿಲ್ಲ ಡಬಲ್ ಮೀನಿಂಗ್ ಅಂತ. ಯಾಕೆ ಅಂದರೆ ಬಿಕಾಸ್ ನಾನು ವಿಡಿಯೋ ಜೊತೆ ನಾನು ನೋಡಿದ್ದು, ನೀವುಗಳು ನೋಡಿದ್ದು ಲಿರಿಕಲ್ ವಿಡಿಯೋ ನೋಡಿದ್ದು. ನನ್ನ ಕಾನ್ಸಂಟ್ರೇಷನ್ ಬರೀ ಲಿರಿಕಲ್ ಮೇಲೆ ಇರಲಿಲ್ಲ. ಆವಾಗ ಅಷ್ಟು ಮಿಕ್ಸಿಂಗು ಆಗಿಲ್ಲದೆ ಇರೋದ್ರಿಂದ, ನಿಮ್ಗೆ ಗೊತ್ತಲ್ಲ ಮಿಕ್ಸಿಂಗ್ ಆಗಿಲ್ಲ ಅಂದರೆ ಲಿರಿಕ್ಸ್ ಕಮ್ಮಿ ಕೇಳಿಸುತ್ತೆ, ಮ್ಯೂಸಿಕ್ ಒಂಚೂರು ಜಾಸ್ತಿ ಇರುತ್ತೆ. ಶೂಟಿಂಗ್ ಮಾಡಾದ್ಮೇಲೆ ಎಡಿಟ್ ವರ್ಷನ್ ನಾವು ನೋಡಿದ್ದು, ಕರೆಕ್ಟಾ? ನಾವು ಇನ್ಫ್ಯಾಕ್ಟ್ ಅವತ್ತು ನಾವು ಶೂಟಿಂಗ್ ಮಾಡಿದಾಗ ನಾನು ಇರಲಿಲ್ಲ, ನಾನು ಊರಲ್ಲಿ ಇರಲಿಲ್ಲ. ಓಕೆ. ನೀವು ಹೋಗಿದ್ರಿ ಅಲ್ಲ ಮೇಡಮ್, ನಾನು ಅವತ್ತು ಸಾಂಗ್ ಕೇಳಿರಲಿಲ್ಲ. ನಾನು ಅದಾದಮೇಲೆ
ಕೇಳಿದಾಗ ನನಗೇನು ಅನ್ನಿಸ್ಲಿ, ಬಿಕಾಸ್ ನಾನು ವಿಡಿಯೋ ಜೊತೆ ನೋಡ್ತಾ ಇದ್ದೆ. ಓಕೆ. ವಿಡಿಯೋ ಸಿಕ್ಕಾಪಟ್ಟೆ ಡೀಸೆಂಟಾಗಿದೆ, ಚೆನ್ನಾಗಿದೆ. ಅದಾದಮೇಲೆ ಅದೇ ಲಿರಿಕಲ್ ಬಂದಾದಮೇಲೆ ಇದೆಲ್ಲ ಸ್ಟಾರ್ಟ್ ಆಯಿತು. ಸಿ ಅದರಿಂದ ಪರಿಣಾಮ ಅಂದರೆ ನಮ್ಮ ಮೋಟೋ ಏನು, ಎಲ್ಲರೂ ಸಿನಿಮಾ ನೋಡಲಿ ಅನ್ನೋ ಉದ್ದೇಶದಿಂದನೇ ನಾವೆಲ್ಲರೂ ಮಾಡೋದು. ಸೊ ಕೆಲವ್ರಿಗೆ ಹರ್ಟ್ ಆಗುತ್ತೆ ಅಂದರೆ ಡೆಫಿನೆಟ್ಲಿ ವಿ ಆರ್ ರೆಡಿ ಟು ಅಕ್ಸೆಪ್ಟ್ ಇನ್ ಚೇಂಜ್. ಸೊ ನಮಗೆ ಗೊತ್ತಿರಲಿಲ್ಲ ಈ ಲೆವೆಲ್ಗೆ, ಪಾರ್ಲಿಮೆಂಟ್ ಲೆವೆಲ್ಗಳೆಲ್ಲ ಹೋಗುತ್ತೆ ಅಂತ. ನೋಬಡಿ ಎಕ್ಸ್ಪೆಕ್ಟೆಡ್ ಅಲ್ಲ. ಚೆನ್ನಾಗಿರೋ ಲಿರಿಕ್ಸ್ ಬರೆದ್ಬಿಟ್ಟು ಚೆನ್ನಾಗಿ ಮಾಡಿದ್ರೇ ಕೊಂಡಾಡ್ಕೊಂಡು ಪಾರ್ಲಿಮೆಂಟ್ಗೆ ಹೋಗಲ್ಲ. ಸೊ ನಮಗೆ ಗೊತ್ತಿಲ್ಲದೆ ಏನು ಇಲ್ಲಿವರೆಗೂ ಹಿಂಗೆ ಆಗೋಯ್ತು ಅನ್ನೋದು ಒಂದು ಇದೆ ಇಷ್ಟ. ಬಟ್ ಸೆನ್ಸರ್ ಬೋರ್ಡ್ ಅವರೇ ಆಗಲಿ ಅಥವಾ ನಮ್ಮ ಡೈರೆಕ್ಟ್ರೇ ಆಗಲಿ, ಪ್ರೊಡ್ಯೂಸರೇ ಆಗಲಿ, ಎಲ್ಲರೂ ಕೋಆಪ್ರೇಟಿವ್ ಆಗಿದ್ದರು, ಹೆಲ್ಪಿಂಗ್ ಆಗಿದ್ದರು. ಸೊ ಎವ್ರಿಥಿಂಗ್ ವೆಂಟ್ ವೆಲ್ ಅಂತ ಹೇಳಿದೆ ಇಷ್ಟ. ಸರ್, ಈಗ KD ಅಂತ ಹೇಳಿದ್ರೆ ಕಿಲಾಡಿ ಅಂತ ಕೂಡ ಅರ್ಥ ಬರುತ್ತೆ ಆ್ಯಕ್ಚುಲಿ. ಸೊ ನಿಮ್ಮ ಪ್ರಕಾರ ಈ ಸಿನಿಮಾದಲ್ಲಿ ವಾಟ್ ಈಸ್ ದ ಕಿಲಾಡಿ ಮೂಮೆಂಟ್ ಇನ್ ದಿಸ್ ಸಿನಿಮಾ ನಿಮ್ಮ ಪ್ರಕಾರ? ಟ್ರೈಂಗ್ ಟು ಫ್ರೇಮ್ ಕ್ವೆಶ್ಚನ್. KD ಅಂದರೆ ಕಿಲಾಡಿ ಅಂತ ನಾವು ಎಕ್ಸೆಪ್ಟೇ ಮಾಡಲ್ಲ. ಓಕೆ. KD ಅಂದರೆ ಕಾಳಿದಾಸ. ಕಾಳಿದಾಸ. ಓಕೆ. ಅಂದರೆ ಜನರಲ್ ಇದರಲ್ಲಿ ಪರ್ಸ್ಪೆಕ್ಟಿವ್ ಅಲ್ಲಿ KD ಅಂತ ಹೇಳಿದ್ರೆ ಅವ್ ಕಿಲಾಡಿ ಅಂತಾನೂ ಅರ್ಥ ಬರುತ್ತೆ. ಭಾರಿ ಕಿಲಾಡಿ ಇದ್ದಾನೆ ಅವನು ಅನ್ನೋ ಥರ. ಗೊತ್ತಿರಲಿಲ್ಲ ಬ್ರೋ ನನಗೆ. ಇವಾಗ ನೆನೆಸ್ಕೊಂಡು ಏನು ಕಿಲಾಡಿತನ ಮಾಡಿದೆ ಅಂತ ಹೇಳ್ಬೇಕಷ್ಟೆ. ಸಿನಿಮಾದಲ್ಲಿ ಅಂದರೆ ಒಂದು ಡಿಫೈನಿಂಗ್ ಮೂಮೆಂಟ್ ಇನ್ ದಿಸ್ ಸಿನಿಮಾ ಅಂತಂದರೆ ಹಾಂ ಬ್ರೋ, ಒಂದು ಡಿಫೈನಿಂಗ್ ಮೂಮೆಂಟ್ ಈ ಸಿನಿಮಾದಲ್ಲಿ ನೀವು ಹೇಳ್ಬಿಡಿ. ಡಬ್ಬಿಂಗ್ ಸ್ಟೇಜಲ್ಲಿ ನೋಡಿದಾಗ ಇದು ಸಮಥಿಂಗ್ ಲೈಕ್ ಪೀಪಲ್ ಹ್ಯಾವ್ ನಾಟ್ ಸೀನ್ ಆನ್ ಸ್ಕ್ರೀನ್ ಇಲ್ಲಿ ತನಕ, ಆ ಥರದ್ದು ಯಾವುದಾದ್ರು? ಐ ಥಿಂಕ್ ನಂದು ಒಂದು ಇಮೋಷ್ನಲ್ ಸೆಗ್ಮೆಂಟ್ ಬರುತ್ತೆ. ಸೊ ಆ ಪಾರ್ಟ್ ನಾನು ಡಬ್ ಮಾಡ್ತಾ ಇರಬೇಕಾದ್ರೆ ತುಂಬ ಕಷ್ಟ ಆಯ್ತು ನನಗೇನೆ. ಐ ಥಿಂಕ್ that I think was standing out for me. ಆ ಎಮೋಷ್ನಲ್ ಸೆಗ್ಮೆಂಟ್ ಏನಿದೆ, ಓಕೆ ನಾನು ಅದನ್ನ ಮಾಡಿದ್ದೀನಿ ಅಂತ ಐ ವಾಸ್ ವೆರಿ ಹ್ಯಾಪಿ. ಸೊ ದಟ್ ಯಾವ ಸೀನ್ ಅಂತ ಇವಾಗ ಹೇಳೋಕ್ಕಾಗಲ್ಲ. ಯಾ ದಟ್. ಸರ್, ನಿಮಗೆ ಏನು ಬ್ರೋ? ಅದೇ ಯಾವ ಪರ್ಟಿಕ್ಯುಲರ್ ಸೀನ್ ತುಂಬಾ ಅಂದರೆ ಆನ್ ಸ್ಕ್ರೀನಲ್ಲಿ ನೋಡಿದಾಗ ಜನಗಳಿಗೆ ಇದು ಫಸ್ಟ್ ಟೈಮ್ ನೋಡಿದ್ವಿ ಅನ್ನೋ ಥರ ಅನ್ಸೋದು, ಅಥವಾ ಇದು ಹೊಸ ಅನುಭವ ಅನ್ನೋ ಥರ ಅನ್ಸೋ ಥರದ್ದು? ಎಂಟೈರ್ ಸೆಕೆಂಡ್ ಹಾಫ್ ಸ್ಕ್ರೀನ್ ಪ್ಲೇ ವೈಸ್. ಸರ್, ಕೊನೆಯದಾಗಿ ಈಗ ಆಲ್ಮೋಸ್ಟ್ ಈಗ ಬೇಗ ಬೇಗ ಸಿನಿಮಾಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು ಕೂಡ ತುಂಬ ಗ್ಯಾಪ್ ಆಗ್ತಾ ಇದೆ ಅವರ ಸಿನಿಮಾಗಳು. ನೆಕ್ಸ್ಟ್ ಕ್ರಿಮಿನಲ್ ಬರ್ತಿದೆ, ಬಟ್ ಕ್ರಿಮಿನಲ್ ಅಂದ್ಕೊಂಡ ಹಾಗೇನೆ ಬರುತ್ತಾ? 70% ಆಗೋಗಿದೆ. ಸೊ ಅದು ನೆಕ್ಸ್ಟ್ ಇದರಲ್ಲಿ ಮಾತಾಡೋಣ, ಖಂಡಿತ ಬರುತ್ತೆ ನೆಕ್ಸ್ಟ್. ಓಕೆ. ಓಕೆ ಸರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನಗಳಿಗೆ? ಥ್ಯಾಂಕ್ ಯು, ಜೈ ಶ್ರೀರಾಮ್. ಸೊ ಸ್ನೇಹಿತರೆ, ಇದಾಗಿತ್ತು ಧ್ರುವ ಸರ್ಜಾ ಮತ್ತು ರೀಶ್ಮಾ ನಾಣಯ್ಯ ಅವರ ಮಾತುಗಳು. KD ಸಿನಿಮಾ ಇದೆ ಏಪ್ರಿಲ್ 30ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.